ಕೋರ್ಟ್ ಹತ್ರ ಹೇಳಿ. ರಮ್ಯ ಅವರು ಯಾವತ್ತು ಸಿನಿಮಾ ಸಪೋರ್ಟಿವ್ ಆಗಿರುವಂತವ್ರು ಸಾಕಷ್ಟು ವಿಚಾರಗಳು. ಆದ್ರೆ ಈಗ ಒಂದು ಸಂದರ್ಭಕ್ಕೆ ಯಾವ ಅಂದ್ರೆ ಸಂದರ್ಭ ಕೋರ್ಟ್ ಬಂದಿರೋಂಥದ್ದು ಏನಾಯ್ತು? ಅಲ್ಲಿ ನನಗಪ್ಪ ಮೋಸ ಆಗಿರೋದು. ನಾನ್ ಫೈಟ್ ಮಾಡದಿದ್ರೆ ನನಗೋಸ್ಕರ ಯಾರು ಫೈಟ್ ಮಾಡ್ತಾರೆ? ಏನಾಯ್ತು? ಸೊ ಇಷ್ಟೇಪ್ಪ ನಾನು ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಸಿ ದ ಮ್ಯಾಟರ್ ಇಸ್ ಸಬ್ಜುಡಿಸ್. ನಾನು ಅದ್ರ ಬಗ್ಗೆ ಜಾಸ್ತಿ ನಾನು ಕಾಮೆಂಟ್ ಮಾಡಕ್ ಆಗಲ್ಲ. ನಮ್ದೊಂದು ಅಗ್ರಿಮೆಂಟ್ ಇತ್ತು. ಆ ಅಗ್ರಿಮೆಂಟ್ ಪ್ರಕಾರ ಅವರು ನಡ್ಸ್ಕೊಳ್ಳಿಲ್ಲ. ಓಕೆ, ಅದನ್ನ ಅವರು ಒಪ್ಕೊಂಡು ಕೂಡ ಇದ್ದಾರೆ. ನಿತಿನ್ ಅವರು ನನ್ನ ಜೊತೆ DM ಆಗ್ಲಿ ಅಥವಾ ನನ್ನ ಸ್ಟಾಫ್ ಅವ್ರ ಜೊತೆ ಕೂಡ ಅವ್ರು ಒಪ್ಕೊಂಡಿದ್ದಾರೆ ನಾವ್ ಯೂಸ್ ಮಾಡಲ್ಲ ಅಂತ ಫುಟೇಜ್ ನ. ಆದ್ರೂ ಕೂಡ ನನಗೆ ಐ ವಾಸ್ ಕ್ವೈಟ್ ಶಾಕ್ಡ್. 10 ದಿನ ಸಿನಿಮಾ ರಿಲೀಸ್ ಆಗಕ್ಕಿಂತ ಮುಂಚೆನೆ ಅವರು ಟ್ರೇಲರ್ ರಿಲೀಸ್ ಮಾಡಿದ್ರು. ಅದ್ರಲ್ಲಿ ದೇ ಹ್ಯಾಡ್ ಯೂಸ್ ಮೈ ಪೋರ್ಷನ್ ವಿಚ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಆ ಪ್ರಿಲಿಮಿನರಿ ವ್ಯೂ ನಲ್ಲಿ ಕೋರ್ಟ್ ಅವರೇ ಹೇಳಿದ್ದಾರೆ ದಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಅಂಡ್ ಹಾಗಾಗಿ ಅವರು 50 ಲಕ್ಷ ಡೆಪಾಸಿಟ್ ಮಾಡಕ್ ಹೇಳಿದ್ರು ಕೋರ್ಟ್ ಅವರು. ಸೊ ಇಟ್ ಹ್ಯಾಸ್ ಬಿನ್ ಡನ್. ಈಗ ಏನ್ ಪ್ರೊಸೀಜರ್ಸ್ ನಡಿಬೇಕು ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್, ನಾವ್ ಎವಿಡೆನ್ಸ್ ಕೊಡೋದು, ಸಬ್ಮಿಟ್ ಮಾಡೋದು ಅದೆಲ್ಲ ಆಗ್ತಾ ಇದೆ. ಐ ಟ್ರೂಲಿ ಹೋಪ್ ದಟ್ ದಟ್ ನನ್ಗೆ ಜಸ್ಟಿಸ್ ಸಿಗತ್ತೆ ಅಂಡ್ ಈ ತರ ಯಾರಿಗೂ ಆಗ್ಬಾರ್ದು ಅಂತ ಐ ಜಸ್ಟ್ ಹೋಪ್. ನಾನು ಅಕಸ್ಮಾತ್ ಆಸ್ ಅ ಸ್ಟಾರ್ ದಟ್ ಐ ಆಮ್, ನಾನು ಹೊಸಬ್ರು ಪ್ರಾಜೆಕ್ಟ್ ಯಾರು ಮಾಡ್ತಾರೆ ಹೇಳಿ ನೀವೇ? ನಾನು ಅವ್ರಿಗೆ ಸಪೋರ್ಟ್ ಮಾಡಿದೀನಿ. ನಾನು ಫ್ರೀ ಆಫ್ ಕಾಸ್ಟ್ ಅವ್ರ ಸಿನಿಮಾ ಮಾಡಿದೀನಿ ಅಂಡ್ ಐ ಹ್ಯಾವ್ ನಾಟ್ ಆಸ್ ಫಾರ್ ಎನಿ ಮನಿ. ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದೀನಿ ಸೆಟ್ ಅಲ್ಲಿ. ಅವ್ರು ಕೂಡ ನಾನು ಚೆನ್ನಾಗಿ ನೋಡ್ಕೊಂಡ್ರು. ಬಟ್ ಅವ್ರು ಹೇಳಿದ್ದೇ ಬೇರೆ, ಅವ್ರು ಮಾಡಿದ್ದೇ ಬೇರೆ ಅಂಡ್ ದ್ಯಾಟ್ ಇಸ್ ವೆರಿ ಡಿಸಪಾಯಿಂಟಿಂಗ್. ಒಂದು ಅಗ್ರಿಮೆಂಟ್ ಇದ್ಮೇಲೆ ನೀವ್ ಅದನ್ನ ಕಮಿಟ್ ಮಾಡ್ಕೋಬೇಕು. ಅದೇ ಬೇರೆ ಹೀರೋರ್ಗೆ ಯಾರಾದ್ರೂ ಮಾಡ್ತಾ ಇದ್ರಾ? ನೀವೇ ಯೋಚನೆ ಮಾಡಿ. ಅದ್ ತಪ್ಪಲ್ವಾ? ಇಟ್ಸ್ ನಾಟ್ ಓಕೆ. ಅಂಡ್ ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಬರ್ದಿದೆ ಕೂಡ ಕ್ಯಾಮಿಯೋ ಅಂತ ಹಾಕ್ಬೇಕಂತ. ನೀವೆಲ್ರೂ ಸಿನಿಮಾ ನೋಡ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ. ಅದ್ರಲ್ಲಿ ಕ್ಯಾಮಿಯೋ ಅಂತ ಹಾಕಿದಾರಾ? ಹಾಕಿಲ್ಲ. ಎಲ್ಲಾ ಕಡೆ ನಂದೇ ಪೋಸ್ಟರ್ ಹಾಕಿದ್ರು, ಲೈಕ್ ಆಸ್ ಇಫ್ ಐ ಆಮ್ ದ ಹೀರೋಯಿನ್ ಇನ್ ದ ಫಿಲ್ಮ್. ಅದ್ ತಪ್ಪಲ್ವಾ? ನಾನು ಬೇರೆ ಸಿನಿಮಾ ಮಾಡ್ಬೇಕಾದ್ರೆ ದಟ್ ಪ್ರೊಡ್ಯೂಸರ್ ದಟ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್, ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್. ಸೊ ನನಗೆ ಆಕ್ಚುಲಿ ತೀರಾ ಮೋಸ ಆಗಿದೆ. ಬಟ್ ನಾನು ಆ ಟೈಮಲ್ಲಿ ನಾನು ಏನು ಹೇಳಕ್ ಬರ್ಲಿಲ್ಲ. ಸೊ ಹಾಗಾಗಿ ಎಲ್ರು ಅನ್ಕೊಂಡ್ರು ದಟ್ ಅವರೇ ಇದ್ ಮಾಡಿದ್ರು ಅಂತ. ನನ್ ಬಗ್ಗೆ ಆದಷ್ಟು they made a lot of memes and press conference kuda madidru, one hard kuda hadidru, and that just shows that male chauvinism that exists in the industry. I think that is absolutely wrong. Yeah, adukoskara naan sumne kooತ್ಕೊಳ್ಳಲ್ಲ. I will fight till my last breath. I will fight.